ಆತ್ಮೀಯ ವಿದ್ಯಾರ್ಥಿಗಳೇ, 8ನೇ ತರಗತಿಯ 2ನೇ ಪದ್ಯ ಸಣ್ಣ ಸಂಗತಿ. ಈ ಸಣ್ಣ ಸಂಗತಿ ಎನ್ನುವಂತಹ ಪದ್ಯವನ್ನು ಬರೆದಂತಹ ಕವಿ ಪ್ರೇಮ ಕವಿ ಅಂತಲೇ ಪ್ರಸಿದ್ಧಿಯನ್ನು ಪಡೆದಂತಹ KS ನರಸಿಂಹಸ್ವಾಮಿಯವರು. ಆಧುನಿಕ ಕಾವ್ಯದ ಸಂದರ್ಭದಲ್ಲಿ ಪ್ರಮುಖ ಕವಿಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ KS ನರಸಿಂಹಸ್ವಾಮಿಯವರು 26/1/1915 ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸುತ್ತಾರೆ. ಇವರ ಮೊದಲ ಕವನ ಸಂಕಲನ ಮೈಸೂರು ಮಲ್ಲಿಗೆ. ಇದು ಸುಮಾರು 1943ರಲ್ಲಿ ಪ್ರಕಟ ಆಯಿತು. ಇವರು ಶಿಲಾಲತೆ, ಐರಾವತ, ನವಪಲ್ಲವ, ಇರುವಂತಿಗೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು ಹೀಗೆ ಮೊದಲಾದ ಕವನ ಸಂಕಲನಗಳನ್ನು ರಚನೆ ಮಾಡಿದಂಥವರು. 1977ರಲ್ಲಿ ಇವರು ತೆರೆದ ಬಾಗಿಲು ಎಂಬ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಕೂಡ ಬಂತು. 1990ರಲ್ಲಿ ಮೈಸೂರಿನಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸಿದರು. ಇವರ ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿಯು ಕೂಡ ಲಭಿಸಿತು. ಇವರನ್ನು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರೇಮ ಕವಿ ಅಂತಲೇ ಪ್ರಸಿದ್ಧಿಯನ್ನು ಪಡೆದಂಥವರು. ಶ್ರೀಯುತರು 2004ರಲ್ಲಿ ದೈವಾಧೀನರಾದರು. ಪ್ರಸ್ತುತ ಈ ಒಂದು ಸಣ್ಣ ಸಂಗತಿಯನ್ನು ಕವಿ KS ನರಸಿಂಹಸ್ವಾಮಿಯವರು ದೊಡ್ಡ ಉದಾಹರಣೆಯ ಮೂಲಕ ನಮ್ಮೆಲ್ಲರಿಗೂ ಕೂಡ ಪ್ರಸ್ತುತಪಡಿಸಿದ್ದಾರೆ. ಪ್ರಕೃತಿಯಲ್ಲಿ ನಡೆಯುವಂತಹ ಪ್ರಸಂಗಗಳು ಉದಾಹರಣೆಯಾಗಿ ತೆಗೆದುಕೊಂಡು ಒಬ್ಬ ತಾಯಿ ಮಾಡುವಂತಹ ಕೆಲಸ ಏನು ಅನ್ನೋದ್ರ ಬಗ್ಗೆ ಈ ಒಂದು ಪದ್ಯದ ಮುಖೇನ ನಮ್ಮೆಲ್ಲರಿಗೂ ಅರಿವನ್ನುಂಟು ಮಾಡಿರ್ತಕ್ಕಂಥದ್ದನ್ನ ಈ ಪಾಠದ ಮುಖೇನ ನಾವು ತಿಳ್ಕೊಳ್ತೀವಿ. ಇಲ್ಲಿ ಈ ಸಣ್ಣ ಸಂಗತಿ ಎನ್ನುವಂತಹ ಪಾಠದಲ್ಲಿ ಪ್ರಕೃತಿ ಅನೇಕ ರೀತಿಯ ಕೆಲಸಗಳು ನಡೀತಾ ಇರುತ್ತೆ. ಪ್ರಕೃತಿಯಲ್ಲಿ ಅದು ಯಾರಿಗೂ ಕೂಡ ಗೊತ್ತಾಗದ ಹಾಗೆ ತನ್ನ ಪಾಡಿನ ತನ್ನ ಕರ್ತವ್ಯವನ್ನ ನಿಭಾಯಿಸ್ತಾ, ಜವಾಬ್ದಾರಿಯನ್ನು ನಿಭಾಯಿಸ್ತಾ ಹೋಗ್ತಾ ಇರುತ್ತೆ. ಇಂತಹ ಪ್ರಕೃತಿಯಲ್ಲಿ ನಡೆಯುವಂತಹ ಕಾರ್ಯಗಳನ್ನು ಹೋಲಿಕೆಯಾಗಿ ತೆಗೆದುಕೊಂಡು, ಉದಾಹರಣೆಯಾಗಿ ತೆಗೆದುಕೊಂಡು ಒಬ್ಬ ತಾಯಿ ಮಾಡುವಂತಹ ಕೆಲಸವೂ ಕೂಡ ಇದೇ ರೀತಿಯಾಗಿ ಯಾರಿಗೂ ಗೊತ್ತಾಗದ ಹಾಗೆ ಮಾಡ್ತಾಳೆ ಅನ್ನುವಂತಹ ಉದಾಹರಣೆಯನ್ನ ಒಂದು ಸಣ್ಣ ಸಂಗತಿಯ ಮೂಲಕ ಕವಿ ಈ ಪದ್ಯದ ಮುಖೇನ ನಮ್ಮೆಲ್ಲರಿಗೂ ಕಟ್ಟಿಕೊಡ್ತಾರೆ. ಇಲ್ಲಿ ಪ್ರಕೃತಿಯಲ್ಲಿ ಅನೇಕ ರೀತಿಯ ಕೆಲಸಗಳು ನಡೀತಾ ಇರ್ತವೆ. 6ನೇ ತರಗತಿಯಲ್ಲಿ ಒಂದು ಪದ್ಯ ಇದೆ. ಯಾವುದು? ಬೇಸಿಗೆ ಅನ್ನುವಂತಹ ಪದ್ಯ. ಬಂದಿದೆ ಬೇಸಿಗೆ ರಜ, ಇದ್ದರು ಬಿಸಿಲಿನ ಸಜ, ಹೊಗಳಿಕೆ ಬೇಕಿಲ್ಲ, ತೆಗಳಿದರೆ ಅವ ಕುಗ್ಗುವುದಿಲ್ಲ. ನೋಡಿ, ಅಂದ್ರೆ ಪ್ರಕೃತಿಯಲ್ಲಿ ನಡೆಯುವಂತಹ ಒಂದು ಘಟನೆಗಳು, ಕೆಲಸಗಳು ತನ್ನ ಪಾಡಿ ನಡ್ಕೊಂತ ಹೋಗ್ತವೆ. ಆ ಪ್ರಕೃತಿಗೆ ಯಾವುದೇ ರೀತಿಯ ಹೊಗಳಿಕೆ, ತೆಗಳಿಕೆ ಬೇಕಾಗಲ್ಲ. ಬಿಸಿಯ ನೋಡುವನು, ಮಳೆಯ ಸುರಿಸುವನು, ಮರೆಯದ ಕರ್ತವ್ಯ. ಬಿಸಿಲನ್ನು ಕೊಡ್ತಾನೆ, ಮಳೆಯನ್ನು ಸುರಿಸ್ತಾನೆ, ಗಾಳಿಯನ್ನು ಬೀಸ್ತಾ ಇರ್ತಾನೆ. ಪ್ರಕೃತಿ ಇಷ್ಟೆಲ್ಲ ಮಾಡುತ್ತೆ. ಯಾರಿಗೂ ಕೂಡ ಹೊಗಳಿಕೆ, ತೆಗಳಿಕೆ ಬೇಕಾಗಲ್ಲ ಪ್ರಕೃತಿಗೆ. ಜನ ಎಷ್ಟೇ ಬೈಲಿ, ಎಷ್ಟೇ ಹೋಗಲಿ, ತನ್ನ ಪಾಡಿನ ತನ್ನ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ನಿಭಾಯಿಸುವಂತಹ ಒಂದು ಶಕ್ತಿ ಪ್ರಕೃತಿಗೆ ಇದೆ. ಪ್ರಕೃತಿಯಲ್ಲಿ ಸೂರ್ಯ ಒಂದು ದಿನ ಆದರೂ ರಜೆ ಹಾಕಿದಾನ? ಖಂಡಿತವಾಗಿಯೂ ರಜೆ ಹಾಕಿ. ಕಾರಣ ಏನು? ಪ್ರಾಮಾಣಿಕತೆ ಮತ್ತು ನಿಷ್ಠೆ ಪ್ರಕೃತಿಗೆ ಅಷ್ಟೊಂದು ಇದೆ. ಆ ಕಾರಣಕ್ಕಾಗಿ ಅದು ಹೊಗಳಿಕೆಗೂ ಬಗ್ಗಲ್ಲ, ತೆಗಳಿಕೆಗೂ ಬಗ್ಗಲ್ಲ. ಅದೇ ರೀತಿಯಾಗಿ ತಾಯಿಯಾದಂಥವಳು ಅಷ್ಟೇ, ಅವಳು ತನ್ನ ಮಗನ ಆರೈಕೆಯ ಕೆಲಸದಲ್ಲಿ ಯಾವುದೇ ಹೊಗಳಿಕೆ, ತೆಗಳಿಕೆ ಅನ್ನುವಂತಹ ಪ್ರಮೇಯವೇ ಬರುವುದಿಲ್ಲ. ತನ್ನ ಪಾಡಿನ ತನ್ನ ಕರ್ತವ್ಯವನ್ನು ಆರೈಕೆಯಲ್ಲಿ ತೊಡಸ್ಕೊಂಡಿರ್ತಾಳೆ. ಇಲ್ಲಿ ಒಂದು ಪದ್ಯದ ಮುಖೇನ ಏನನ್ನು ಅರ್ಥಕೊಳ್ಬೋದು ಅಂತ ಹೇಳಿದ್ರೆ, ಒಬ್ಬ ತಾಯಿ
ನಿಸ್ವಾರ್ಥವಾಗಿ ತನ್ನ ಮಗನ ಆರೈಕೆಯಲ್ಲಿ ಯಾವ ರೀತಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಳ್ತಾಳೆ ಅನ್ನುವಂತ ಒಂದು ಉದ್ದೇಶ ಈ ಒಂದು ಪದ್ಯದ ಮುಖ್ಯನ ತಿಳ್ಕೋಬಹುದು. ಇಲ್ಲಿ ನಾವೇನಾದ್ರೂ ಕೆಲಸ ಮಾಡ್ತೀವಿ, ಜನಸಾಮಾನ್ಯರು ಏನಾದ್ರೂ ಕೆಲಸ ಮಾಡಿದಾಗ ದೊಡ್ಡದಾಗಿ ಹೇಳ್ಕೊಂತ ಹೋಗ್ತೀವಿ, ನಾನು ಮಾಡಿದ್ದು ಅಂತೇಳಿ. ಡಿ ವಿ ಗುಂಡಪ್ಪನವರು ಒಂದು ಮಾತು ಬರುತ್ತೆ, ಇಳೆಯಿಂದ ಮಳೆಗೆ ಹೊಗೆ ಬಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿ ದನಿ ಇಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತ್ತಿಮ್ಮ. ನೋಡು, ಪ್ರಕೃತಿಯಲ್ಲಿ ನಡೆಯುವಂತ ಒಂದು ಸಂದರ್ಭವನ್ನ ಪದ್ಯದ ಮುಖೇನ ಡಿ ವಿ ಗುಂಡಪ್ಪನವರು ಹೇಳ್ತಾರೆ. ಇಳೆಯಿಂದ ಮೊಳಕೆ ಹೊಗೆ ಬಂದು ತಮಟೆಗಳಿಲ್ಲ, ಅಂದ್ರೆ ಇಳೆ ಅಂದ್ರೆ ಭೂಮಿ. ಆ ಭೂಮಿಗೆ ಬಿದ್ದಂತಹ ಬೀಜ ಮೊಳಕೆ ಹೊಡೆಯುವಾಗ ಯಾವುದೇ ತಮಟೆಗಳಿರೋದಿಲ್ಲ, ಯಾವುದೇ ತುತ್ತೂರಿಗಳಿರೋದಿಲ್ಲ. ತನ್ನ ಪಾಡಿಗೆ ತಾನೇನ್ ಮಾಡ್ತಾ ಇದೆ, ಅದು ಚಿಗುರ್ತಾ ಇದೆ. ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲ ಮಾಡುವಂದು ತುತ್ತೂರಿದನಿಲ್ಲ. ಹಣ್ಣು ಬಿಡುವಂತಹ ಸಂದರ್ಭದಲ್ಲಿ ನಾನು ಹಣ್ಣು ಬಿಟ್ಟಿದ್ದೀನಿ ಅಂತೇಳಿ ಆ ಹಣ್ಣು ಎಲ್ಲರಿಗೂ ಡಂಗೂರ ಸಾರಿಸಿ ಹೇಳ್ಕೊಂತ ಹೋಗಲ್ಲ, ಗೊತ್ತಿಲ್ಲದ ಹಾಗೆ ಅದು ಮಾರ್ತಾ ಇರುತ್ತೆ ಹಣ್ಣು. ಆ ರೀತಿಯಾಗಿರ್ತಕ್ಕಂಥ ಕರ್ತವ್ಯ ತಾಯಿಯದು. ಇನ್ನೊಂದು ಬಸವಣ್ಣನವರ ಒಂದು ವಚನ ಬರುತ್ತೆ, ನಾವೇನಾದ್ರೂ ಕೆಲಸ ಮಾಡಿದೀವಿ ಅಂತ ಹೇಳಿದ್ರೆ ಎಲ್ಲರಿಗೆ ಹೇಳ್ಕೊಂತ ಅಡ್ಡಾಡ್ತೀವಿ. ಯಾವ್ದಾದ್ರು ಒಂದು ದಾನವನ್ನ ಮಾಡಿದೀವಿ ಅಂತ ಹೇಳಿದ್ರೆ ಆ ದಾನ ಕೊಟ್ಟಂತಹ ವಸ್ತುವಿನ ಮೇಲೆ ಪೂರ್ತಿಯಾಗಿ ಹೆಸರು ಬರ್ಬಿಡ್ತೀವಿ. ಒಂದು ಪ್ರಸಂಗ ನೆನಪು ಬರುತ್ತೆ, ಏನಂತ ಹೇಳಿದ್ರೆ, ಹೀಗೆ ಒಬ್ಬ ಭಕ್ತ ದೇವಸ್ಥಾನಕ್ಕೆ ಒಂದು ಬಲ್ಬ್ ಕೊಟ್ಟದಂತೆ, ಏನೋ ಬಲ್ಬ್. ಆ ಬಲ್ಬ್ ಮೇಲೆ ಪೂರ್ತಿಯಾಗಿ ಅವನ ಹೆಸರು ಇಂಥವರ ಕೊಡುಗೆ ಅಂತೇಳಿ ಆ ಬೆಳಕು ಕಾಣಿಸದ ರೀತಿಯಲ್ಲಿ ಅವನ ಹೆಸರನ್ನು ಬರೆದಿದ್ದಂತೆ. ಅಂದ್ರೆ ಅಷ್ಟೊಂದು ಹುಚ್ಚು, ಹೆಸರಿನ ಹುಚ್ಚು ನಮ್ಮ ಜನಗಳಿಗೆ ಇದೆ. ಅದನ್ನು ಕಂಡೆ ಬಸವಣ್ಣ ಹೇಳ್ತಾರೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಹೇಳಿಸಿ ಕಾಡಿತ್ತು ಶಿವನ ಡಂಗೂರ. ಮಾಡದೆ ನಿನ್ನೆದಿರ ಲಿಂಗಕ್ಕೆ, ಮಾಡದ ನಿನ್ನೆದಿರ ಜಂಗಮಕ್ಕೆ, ಮಾಡಿದನೆಂಬುದು ಮನದಲ್ಲಿಲ್ಲದಿದ್ದಡೆ ಬೇಡಿತ್ತ ನೀವ ಕೂಡಲ ಸಂಗಮ ದೇವ. ಅಂದ್ರೆ ಮಾಡಿದೆನ್ನುವಂತಹ ಒಂದು ವಿಚಾರವೂ ಕೂಡ ನಮ್ಮ ತಲೆ ಒಳಗೆ ಬರಬಾರದು. ಹಾಗೇನಾದ್ರೂ ಬರದೇ ಇದ್ದಾಗ ಬೇಡಿತ್ತ ಅಂದ್ರೆ ಬೇಡಿದ್ದನ್ನು ಕೊಡುವಂಥವನು ಶಿವ ಇದ್ದೇ ಇರ್ತಾನೆ ಅನ್ನುವಂತಹ ಒಂದು ಆಶಯವನ್ನ ಬಸವಣ್ಣವರು ಕೂಡ ಹೇಳ್ತಾರೆ. ಇಲ್ಲಿ ಒಬ್ಬ ತಾಯಿ ತನ್ನ ಮಗನಿಂದ ಏನನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾವುದನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. 9 ತಿಂಗಳ ಹೊತ್ತು ಎತ್ತು ಆರೈಕೆ ಮಾಡಿ ಆ ಮಗುವನ್ನ ಜೋಪಾನ ಮಾಡ್ತಾಳೆ, ಆರೈಕೆ ಮಾಡ್ತಾಳೆ. ಯಾವುದು ನಿರೀಕ್ಷೆ ಇಲ್ಲದ ರೀತಿ. ಪ್ರಕೃತಿಯೂ ಅಷ್ಟೇ, ಪ್ರಕೃತಿಯಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಅನೇಕ ರೀತಿಯ ಒಳ್ಳೆಯ ಕೆಲಸಗಳು ನಡೀತಾ ಇರ್ತವೆ. ಇಂತಹ ಒಂದು ಪಾಠದ ಮೂಲಕ ಆ ಕೆಲಸ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಕನ್ನಡ ಸಾಹಿತ್ಯವು ಆಧುನಿಕ ಕಾವ್ಯ ಪರಂಪರೆಯಲ್ಲಿ ಹೊಸ ಹೊಸ ಪ್ರಯೋಗಶೀಲತೆಗೆ ಒಳಪಟ್ಟು ನವೋದಯ, ನವ್ಯ, ಪ್ರಗತಿಶೀಲ, ದಲಿತ, ಬಂಡಾಯಗಳೆಂಬ ವಿವಿಧ ಮಜಲುಗಳಾದವು. ಮಜಲ ಅಂದ್ರೆ ಬೇರೆ ಬೇರೆ ರೀತಿಯ ಒಂದು ವಿಧಾನಗಳು. ಪ್ರತಿಯೊಬ್ಬ ಕವಿಯೂ ಸಹ ಜೀವನದ ದೃಷ್ಟಿಯಾಗಿರ್ಬೋದು, ಸಾಮಾಜಿಕ ಸೂಕ್ಷ್ಮತೆಗಳನ್ನ ಇದ್ದಾಗ ತಮ್ಮ ಅನುಭವ ಕಲ್ಪನೆಗಳಿಗೆ ಧ್ವನಿ ಕೊಡುವ ಕಾಯಕದಲ್ಲಿ ತೊಡಗುತ್ತಾರೆ. ಇದರಿಂದಾಗಿ ಆಧುನಿಕ ಕಾವ್ಯಗಳಲ್ಲಿ ಹೊಸತನ ಕಾಣಿಸಿಕೊಂಡಿದೆ. ಈ ಪ್ರಕಾರಗಳಲ್ಲಿ ಈ ಸಣ್ಣ ಸಂಗತಿ ಎನ್ನುವಂತಹ ಕವನವೂ ಕೂಡ ಒಂದು. ಪ್ರಸ್ತುತ ಈ ಕವನದ ಆಶಯ ಏನು ಅಂತ ಹೇಳಿದ್ರೆ, ಈ ಸಣ್ಣ ಸಂಗತಿ ಕವನದಲ್ಲಿ ಕವಿ ತನ್ನ ತಾಯಿಯ ಪಕ್ಕದಲ್ಲಿ ಮಲಗಿರುವ ಮಗು ನಡುರಾತ್ರಿ ತನ್ನ ಒದಿಕೆಯನ್ನು ಕಿತ್ತೆಸೆದಾಗ ಮತ್ತೆ ಮತ್ತೆ ತಾಯಿಯ ಕೈ ಮಗುವಿನ ಬದುಕಿಯನ್ನು ಸರಿಪಡಿಸುವ ಸಣ್ಣ ಸಂಗತಿಯೊಂದನ್ನ, ಪ್ರಕೃತಿಯ ನೀರು ತುಂಬಿರುವ ಕೈಮುಗಿಲು, ಆಕಾಶಕ್ಕೆ ಹುಣ್ಣಿಮೆಯ ಕಣ್ಣು ತೆರೆದ ಬಾರ ಬೀದಿಗೆ ತಾರೆ ಬಂದಿವೆ, ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುವ ಮೊದಲಾದ ಪ್ರಾಕೃತಿಕ ಚೌಕಟ್ಟಿನೊಳಗೆ ದೊಡ್ಡ ಘಟನೆಯೊಂದಿಗೆ ಹೋಲಿಸಿ ವರ್ಣಿಸಲಾಗಿದೆ. ಅಂದ್ರೆ ಹೆಸರಿ ಮಾತ್ರ ಸಣ್ಣ ಸಂಗತಿ, ಕೆಲವೊಂದು ಸಣ್ಣ ಸಂಗತಿಗಳಿರ್ತವೆ, ದೊಡ್ಡ ಸಂಗತಿ ಅಂತೇಳಿ ಹೇಳ್ಕೊಂತ ಹೋಗ್ತಾರೆ. ಆದ್ರೆ ಈ ಕೆ.ಎಸ್. ನರಸಿಂಹಸ್ವಾಮಿಯವರು ಒಂದು ಸಣ್ಣ ಸಂಗತಿ ಎನ್ನುವಂತಹ ಹೆಸರನ್ನಿಟ್ಟು ದೊಡ್ಡ ಅಗಾಧವಾಗಿರ್ತಕ್ಕಂತಹ ಒಂದು ಸಂಗತಿಗಳನ್ನ ಹೇಳ್ತಾರೆ. ಪ್ರಕೃತಿಯೊಂದಿಗೆ ಹೋಲಿಕೆ ಮಾಡಿ ಒಂದು ದೊಡ್ಡ ಸಂಗತಿಯನ್ನ ಹೇಳ್ಕೊಂತ ಹೋಗ್ತಾರೆ.
ಈ ಸಣ್ಣ ಸಂಗತಿ ವಾಸ್ತವವಾಗಿ ಸದಾಕಾಲ ಕಾಪಾಡುವ ಕರುಣೆಯೊಂದರ ಸಂಕೇತವಾಗಿದೆ. ಯಾವುದು? ಪ್ರಕೃತಿಯೂ ಕಾಪಾಡ್ತಾ ಇರುತ್ತೆ, ನಮಗೆ ಜನ್ಮ ನೀಡಿದಂತಹ ತಾಯಿಯೂ ಸಹ ಕಾಪಾಡ್ತಾ ಇರ್ತಾರೆ. ಇಲ್ಲಿ ಹಗಲಿರುವುದಲ್ಲದೆ ಸದಾ ತನ್ನ ಮಗುವಿನ ಆರೈಕೆಯಲ್ಲಿ ತನ್ನ ತಾಯಿತನದ ಸಾರ್ಥಕ್ಯ ಪಡೆಯುವ ತಾಯಿಯ ಹೃದಯದ ತುಡಿತ ಮಿಡಿತಗಳ ಗಹನವಾದ ತತ್ವದ ಸಂಕೇತವಾಗಿದೆ. ನೋಡು, ಒಬ್ಬ ತಾಯಿಗೆ ಸಾರ್ಥಕ್ಯವಾಗಿರ್ತಕ್ಕಂತಹ ಜೀವನ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ತನ್ನ ಮಗುವಿನ ಆರೈಕೆಯಲ್ಲಿ ತೊಡಗಿಕೊಂಡಾಗ, ಆ ಮಗುವಿನ ಆರೈಕೆಯಲ್ಲಿ ತೊಡಗಿಕೊಂಡಾಗ ಸಾರ್ಥಕವಾಗಿರ್ತಕ್ಕಂತಹ ಬದುಕು ಆ ತಾಯಿಯದ್ದು ಆಗಿರುತ್ತೆ ಅನ್ನುವಂಥದ್ದು ಕವಿಯ ಆಶಯವೂ ಕೂಡ ಹೌದು. ಹೆಣ್ಣಿನ ಜನ್ಮ ಸಾರ್ಥಕ್ಯವನ್ನು ಪಡೆಯುವುದು ಮತ್ತು ಜೀವನ ಪರಿಪೂರ್ಣಗೊಳ್ಳುವುದು ಆಕೆಯ ತಾಯ್ತನದಲ್ಲಿ. ಖಂಡಿತವಾಗಿಯೂ ಹಳ್ಳಿಗಳಲ್ಲಿ ಅದರ ಮಹತ್ವ ಏನು ಅಂತ ಹೇಳಿ ಗೊತ್ತಿರುತ್ತೆ. ಒಬ್ಬ ಹೆಣ್ಣಿಗೆ ಮಕ್ಕಳಾಗಿಲ್ಲ, ಸುಮಾರು ವರ್ಷ ಮದುವೆ ಆಗಿದೆ ಅಂತ ಹೇಳಿದ್ರೆ ಅವಳು ಬಳಲುವಂತಹ ಒಂದು ರೀತಿಯನ್ನು ನೋಡಿದ್ರೆ ಎಲ್ಲರಿಗೂ ದುಃಖವನ್ನು ಉಂಟಾಗುತ್ತೆ. ಅನೇಕ ರೀತಿಯ ಕುಹಕ ಮಾತುಗಳಿಗೆ ಪಾಪ ಅವಳು ಬಲಿಯಾಗ್ತಾರೆ. ಬಂಜೆ ಏನೇನೋ ಒಂದು ಕುಹಕ ಮಾತುಗಳನ್ನ ಅವಳು ಕಿವಿಯಲ್ಲಿ ಕೇಳಿಸ್ಕೊಂಡು ಜೀವನವೇ ಸಾಕು ಅನ್ನುವಂತಹ ಒಂದು ಮನಸ್ಥಿತಿಗೆ ಅವಳು ಬರ್ತಾಳೆ. ಆ ಹೆಣ್ಣಿನ ತಾಯ್ತನದ ಮಹತ್ವ ಹಾಗೆಯೇ ಸಾರ್ಥಕ್ಯದ ಮಹತ್ವ ಯಾವಾಗ ಪಡೆಯುತ್ತೆ ಅಂತ ಹೇಳಿದ್ರೆ ಮಗು ಹುಟ್ಟಿದಾಗ ಅವಳ ಆರೈಕೆಯಲ್ಲಿ ತೊಡಗಿಕೊಂಡಾಗ ಅವಳ ಜೀವನ ಅನ್ನುವಂಥದ್ದು ಸಾರ್ಥಕ ಆಗುತ್ತೆ. ಮಗುವಿನ ಆರೈಕೆ, ಪೋಷಣೆ, ಲಾಲನೆ, ಪಾಲನೆಗಳಲ್ಲಿಯೇ ತನ್ನೆಲ್ಲ ಸುಖ ಸಂತೋಷಗಳನ್ನ ಅವಳು ಕಾಣ್ತಾಳೆ. ಯಾರು? ತಾಯಿಯಾದಂಥವಳು. ತಾಯಿಗೆ ತನ್ನ ಮಗು ಎಷ್ಟೇ ಕ್ರೂಪಿಯಾಗಿದ್ರು ತುಂಬಾ ಪ್ರೀತಿ. ಒಂದು ಜಾನಪದ ಪದ್ಯ ಬರುತ್ತೆ. ಅಳುವ ಕಂದನ ತುಟಿಯ ಹವಳಾದ ಕುಡಿಯಂಗ ಕುಡಿ ಹುಬ್ಬು ಬೇವಿ ನೆಸಳಾಂಗ ಕಣ್ಣೋಟ ಅನ್ನುವಂಥದ್ದು. ಅಂದರೆ ತನ್ನ ಮಗುವಿನ ಸೌಂದರ್ಯವನ್ನು ತಾಯಿಯಾದಂಥವಳು ಯಾವ ರೀತಿಯಾಗಿ ವರ್ಣಿಸ್ತಾಳೆ ಅನ್ನುವಂಥದ್ದು. ಅವನು ಕುರೂಪಿಯಾಗಿದ್ದು ತನ್ನ ಮಗು ಬಂಗಾರದಂತಹ ಮಗು ಅಂತ ಅನ್ನುವಂಥದ್ದು ಅವಳ ಆಶಯ ಆಗಿರುತ್ತೆ. ನೋಡು, ಆಡಿಯುವ ನನ್ನ ಕಂದ ಅಂಗಾಲ ತೊಳೆದೇನೆ ಎಂತಹ ಒಂದು ಜಾನಪದ ಸಾಲು ಇದು. ಅಂದ್ರೆ ಆಡಿಬ ಅಂದ್ರೆ ಮಗು ಮನೆಯಲ್ಲಿದ್ದಾಗ ಎಷ್ಟೇ ತುಂಡುತನ ಮಾಡಿದ್ರು, ಎಷ್ಟೇ ಹತ್ರು, ಎಷ್ಟೇ ಅವಹರಣ ಮಾಡಿದ್ರು ಅವ್ರು ಮಾಡುವಂಥದ್ದೆಲ್ಲವೂ ಕೂಡ ತನ್ನ ತಾಯಿಗೆ ಖುಷಿಯಾಗಿಯೇ ಇರುತ್ತೆ. ಆದ್ರಿಂದ ಆ ತಾಯ್ತನಕ್ಕೆ ಮಹತ್ವ ಬರುವುದು ಯಾವಾಗ ಅಂತ ಹೇಳಿದ್ರೆ ಆ ತಾಯಿಗೆ ಮಕ್ಕಳು ಹುಟ್ಟಿದಾಗ ಅವಳ ಆರೈಕೆಯಲ್ಲಿ, ಪಾಲನೆ, ಪೋಷಣೆಯಲ್ಲಿದೆ ತನ್ನೆಲ್ಲ ಸುಖವನ್ನ ಅವಳು ಕಾಣ್ತಾ ಇರ್ತಾಳೆ. ಮತ್ತೆ ಅದೇ ಮಗು ತನ್ನ ತಾಯಿನ ಅನೇಕ ರೀತಿಯ ನಿರೀಕ್ಷೆಗಳನ್ನು ಕೂಡ ಇಟ್ಕೊಂಡಿರುತ್ತೆ. ಆ ಮಗುವಿನ ನಿರೀಕ್ಷೆ ತನ್ನ ತಾಯಿ ಯಾವಾಗಿರುತ್ತೆ ಅಂತ ದೊಡ್ಡವನಾದ್ಮೇಲೆ ಇರುತ್ತೆ. ಆದ್ರೆ ಅವನಿಂದ ಏನು ನಿರೀಕ್ಷೆ ಮಾಡಲ್ಲ. ನನ್ನ ಮಗ ಬೆಳೆಯಬೇಕು, ದೊಡ್ಡವನಾಗಬೇಕು, ಉನ್ನತವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನ ರೂಢಿಸ್ಕೊಳ್ಬೇಕು ಅನ್ನುವಂಥ ಒಂದು ಆಶಯ ತನ್ನ ತಾಯಿಗೆ ಇರುತ್ತೆ. ಎಲ್ಲ ಒಂದು ಘಟನೆ ಓದಿದಂತಹ ನೆನಪು ಈ ಒಂದು ಸಂದರ್ಭದಲ್ಲಿ ನೆನಪಿ ಬರುತ್ತೆ. ಹೀಗೆ ಒಬ್ಬ ಮಗ, ಒಬ್ಬ ತಾಯಿ ಜೀವನ ಮಾಡ್ತಿರ್ತಾರೆ ಸುಖವಾಗಿ. ಒಂದು ದಿನ ಪಾಪ ಏನೋ ಅಮ್ಮನನ್ನ ದುಡ್ಡು ಕೇಳಬೇಕು ಅನ್ನುವಂಥ ಒಂದು ಆಸೆ ನನ್ನ ಮಗನಿಗೆ ಇರುತ್ತೆ. ಹೀಗೆ ಯೋಚನೆ ಮಾಡಿಬಿಟ್ಟು ಅಮ್ಮ ನಿಮ್ಮಿಂದ ಏನನ್ನ ಅಪೇಕ್ಷೆ ಮಾಡದೆ ತನ್ನ ಎಲ್ಲವನ್ನು ಕೊಡುವಂತಹ ಜೀವ ಒಂದು ತಾಯಿಯಾಗಿರುತ್ತೆ. ಆ ಘಟನೆ ಒಂದು ತುಂಬಾ ಮನಸ್ಸಿಗೆ ಹಿಡಿಸಿತು ಕೂಡ ಹೌದು. ತಾಯಿಯ ಬಗ್ಗೆ ಇರುವಂತಹ ಗೌರವ ಹತ್ತಾರು ಪಟ್ಟು ಆ ಒಂದು ಕಥೆಯನ್ನ ಹೇಳಿದಾಗ ನನ್ನ ಮನಸ್ಸಿನಲ್ಲೂ ಕೂಡ ಹೆಚ್ಚಾಯಿತು. ಇದು ಪ್ರತಿಯೊಬ್ಬ ಪೋಷಕರು ಅರ್ಥ ಮಾಡಿಕೊಳ್ಳುವಂತಹ ಮನೆಯಲ್ಲಾದಂತಹ ಒಂದು ಘಟನೆ ಇದೆ. ಏನದು? ಹೀಗೆ ಬೆಳೆದು ನಿಂತಹ ಮಗ ಒಮ್ಮೆ ಲೆಕ್ಕ ಹಾಕಿ ತಾಯಿಯಿಂದ ತನಗೆ ಎಷ್ಟು ದುಡ್ಡು ಬರಬೇಕು ಅಂತ ಹೇಳಿ ಪಟ್ಟಿಯನ್ನು ಮಾಡ್ತಾನೆ, ಒಂದು ಲೀಸ್ಟ್ ಅನ್ನು ಮಾಡ್ತಾನೆ. ಆ ಪಟ್ಟಿ ತಾಯಿಯ ಕಣ್ಣಿಗೆ ಬೀಳುವ ಹಾಗೆ ಅಡಿಗೆ ಮನೆಯೊಳಗೆ ಇಟ್ಟು ಶಾಲೆಗೆ ಆ ಮಗು ಹೋಗ್ತಾನೆ. ಆ ಪಟ್ಟಿಯಲ್ಲಿ ಹೀಗೆ ಬರೆದಿದ್ದ ಏನಂತ, ಅಮ್ಮ ನಿಮ್ಮಿಂದ ನನಗೆ ತುಂಬಾ ಹಣ ಬರೋದಿದೆ, ಬೇಗ ಆ ಹಣವನ್ನ ಬಗೆಹರಿಸುವ ವ್ಯವಹಾರವನ್ನ ಬಗೆಹರಿಸು, ನನಗೆ ಹಣದ ಅವಶ್ಯಕತೆ
ತುಂಬಾನೇ ಇದೆ ಅಂತೇಳಿ ಆ ಪತ್ರದಲ್ಲೇ ಬರೀತಾರೆ. ಆಗ ಏನಿದೆ ಲಿಸ್ಟ್ ಅದು ಪಟ್ಟಿ ಏನೇನಿದೆ? ಮೊದಲನೇ ದಿನ ಪ್ರತಿ ವಾರ ನನಗೆ ಖರ್ಚಿಗೆ ಅಂತ ಕೊಡೋದು 25 ರೂಪಾಯಿ, ಅದು ಕೂಡ ಬಾಕಿ ಇದೆ. ಮೊನ್ನೆ ದಿನ ನಮ್ಮ ತಂದೆಯವರು 5 ಪ್ಯಾಂಟು ಮತ್ತೆ 2 ಶರ್ಟು ಟಿ ಶರ್ಟು ಇಸ್ತ್ರಿ ಮಾಡಿದ್ದಲ್ಲ, ಐರನ್ ಮಾಡಿದ್ದಲ್ಲ, ಅದರಿಂದ ಬರೋದೆಷ್ಟಿದೆ? 10 ರೂಪಾಯಿ ಬರಬೇಕು. ಮತ್ತೆ ಭಾನುವಾರ ನೀನು ಹೇಳಿದ್ರಲ್ಲ ಗಿಡಗಳಿಗೆ ನೀರು ಹಾಕು ಅಂತ, ಗಿಡಗಳಿಗೆ ನೀರು ಹಾಕಿದ್ದೀನಿ, ಅದಕ್ಕೆ 5 ರೂಪಾಯಿ ಬರಬೇಕು. ಹೋದ ವಾರ ನಮ್ಮ ಮನೆಗೆ ಅತಿಥಿಗಳಿಗೆ ಬಂದ್ರಲ್ಲ, ಅತಿಥಿಗಳಿಗೆ ಬಂದಾಗ ಸಾಣಿಹಳ್ಳಿ ಮಠ, ರಂಗಮಂದಿರ, ಈ ಪಾರ್ಕು ಇಂಥವುಗಳೆಲ್ಲ ತೋರಿಸ್ಕೊಂಬ ಅಂತ ಹೇಳಿದಾಗ ಅದಕ್ಕೆ ಎಷ್ಟು? 15 ರೂಪಾಯಿ. ಹಬ್ಬದ ಹಿಂದಿನ ದಿನ ಮನೆಯೆಲ್ಲ ಧೂಳಿತ್ತಲ್ಲ, ಆ ಧೂಳೆಲ್ಲ ಹೊರಟು ಮನೆಯೆಲ್ಲ ಸ್ವಚ್ಛಗೊಳಿಸಿದ್ದಲ್ಲ, ಅದರ ಕೂಲಿ ಎಷ್ಟು? 25, ಅದು ಕೂಡ ಬಾಕಿ ಇದೆ. ಮೊನ್ನೆ ಶನಿವಾರ ದಿನ ನಿಮ್ಮ ಜೊತೆಗೆ ತರಕಾರಿಯ ಬ್ಯಾಗ್ಗಳನ್ನೆಲ್ಲ ಹೊತ್ಕೊಂಡು ಬಂದಲ್ಲ, ಅದು ಎಷ್ಟು? 10 ರೂಪಾಯಿ. ಒಟ್ಟು ನನಗೆ ಬರಬೇಕಾದ ಬಾಕಿ 90 ರೂಪಾಯಿ ಇದೆ, ಅದನ್ನ ಬೇಗ ಕೊಡು, ದುಡ್ಡಿನ ಅವಶ್ಯಕತೆ ಇದೆ ಅಂತೇಳಿ ಆ ಪತ್ರದಲ್ಲಿ ಬರೆದು ಇಟ್ಟು ಶಾಲೆಗೆ ಹೋಗ್ತಾನೆ. ಆಗ ಅವರಮ್ಮ ಅದನ್ನ ನೋಡ್ತಾಳೆ. ನೋಡಿ ರಾತ್ರಿ ಅವನು ಮಲಗಿಕೊಳ್ಳುವಾಗ ಅವನು ಬರೆದಿಟ್ಟಿದ್ದ ಕಾಗದದ ಹಿಂದೆಯೇ ತಾಯಿ ಬರೀತಾಳೆ. ಏನಂತ? ಹೌದು ಮಗು, ನಾನು ನಿನ್ನ ಸಾಲದಲ್ಲಿ ಇದ್ದೀನಪ್ಪ, 90 ರೂಪಾಯಿ ತಕ್ಷಣ ಕೊಡ್ತೇನೆ. ಆದರೂ ಮಗು, ನನ್ನದು ಒಂದು ಬಿಲ್ ಇದೆಯಲ್ಲೋ ಅದನ್ನು ನೋಡು ಅಂದ್ರೆ ನಂದೊಂದು ಬಿಲ್ ಇದೆ, ಅದನ್ನ ನೀನು ಗಮನಿಸು ಅಂತ ಹೇಳಿ ಪಾಪ ತಾಯಿ ಹೇಳ್ತಾರೆ. ಏನದು? ನಿನ್ನನ್ನು 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ಕೊಂಡು ನೋವನ್ನು ಅನುಭವಿಸಿದ್ದಕ್ಕೆ ಯಾವ ಬೆಲೆನೂ ಇಲ್ವಲ್ಲಪ್ಪ ಮಗು. ಒಂದು. ಎರಡನೇದು, ನಿನ್ನನ್ನು ಹೊರುವಾಗ ಸಾವಿನೊಂದಿಗೆ ಹೋರಾಟ ಮಾಡಿ ಪುನರ್ಜನ್ಮ ಪಡೆದಿದ್ದೇನಲ್ಲ, ಅದಕ್ಕೆ ಯಾವ ಬೆಲೆನೂ ಇಲ್ವಲ್ಲಪ್ಪ ಮಗು. ಮೂರನೇ ಪ್ರಶ್ನೆ, ನೀನು ಪುಟ್ಟ ಮಗುವಾಗಿದ್ದಾಗ ಜ್ವರ ಬಂದು ಬಳಲಿದಾಗ ನಾನು 10 ದೇವರ ಹಾಕಿ ಹೊತ್ಕೊಂಡು ಕಣ್ಣೀರು ಸುರಿಸಿದ್ದಕ್ಕೆ ಯಾವ ಬೆಲೆ ಇಲ್ವಲ್ಲಪ್ಪ ಮಗು. ನೀನು ರಾತ್ರಿ ಪರೀಕ್ಷೆಗೆ ಅಂತ ಓದಿದಾಗ ನಿನ್ನ ಪಕ್ಕದಲ್ಲೇ ಕೂತ್ಕೊಂಡು ನಿದ್ದೆಗೆಟ್ಟಿದ್ದಕ್ಕೆ ಯಾವ ಬೆಲೆ ಇಲ್ವಲ್ಲಪ್ಪ ಮಗು. ನೀನು ಪರೀಕ್ಷೆಗೆ ಹೋಗಿದ್ದೆ, ಪರೀಕ್ಷೆಯ ಫಲಿತಾಂಶ ಬರುತ್ತೆ ಅಂತ ಆತಂಕದಲ್ಲಿದ್ದಾಗ ನಿನಗಿಂತ ಹೆಚ್ಚು ಆತಂಕ ಪಟ್ಟವಳು ನಾನು. ಈ ಆತಂಕಕ್ಕೆ ಯಾವ ಕೂಲಿನೂ ಇಲ್ವಲ್ಲಪ್ಪ ಮಗು. ನೀನು ಪ್ರತಿದಿನ ಕಾಲೇಜಿಗೆ ಹೋಗಿ ಬರುವವರೆಗೂ ಯಾವಾಗ ಬರ್ತಾನೋ ಅಂತ ಆತಂಕದಿಂದ ಗೇಟ್ ಕಾಯ್ತಾ ಇದ್ದಕ್ಕೆ ಯಾವ ಕೂಲಿನೂ ಇಲ್ವಲ್ಲಪ್ಪ ಮಗು. ಆಯ್ತು ಮಗು, ನನ್ನ ಮೇಲಿನ 90 ರೂಪಾಯಿ ಸಾಲ ಇದೆಯಲ್ಲ, ಆದಷ್ಟು ಬೇಗ ತೀರಿಸ್ತೇನೆ ಅಂತೇಳಿ ಆ ಪತ್ರದಲ್ಲಿ ಬರೀತಾರೆ. ಮರುದಿನ ಮಗು ಬಿಲ್ಲನ್ನು ನೋಡಿದ, ಎದೆಯಾಳದಿಂದ ನೋವು ಕೂಡ ಬಂತು, ಕಣ್ಣಲ್ಲಿ ನೀರು ಸುರಿತು. ಒಂದು ಪೆನ್ ತಗೊಂಡು ಅವನು ಬರೆದಂತಹ ಸಾಲದ ಪಟ್ಟಿಯನ್ನ ತಕ್ಷಣ ಮಾಡ್ತಾನೆ, ಹೊಡೆದಾಕ್ತಾನೆ. ಆಮೇಲೆ ಒಂದೇ ಒಂದು ಸಾಲು ಬರೀತಾನೆ. ಏನಂತ? ಅಮ್ಮ, ನಿನ್ನಿಂದ ನನಗೆ ಬರಬೇಕಾದ್ದು ಏನಿಲ್ಲ, ಆದರೂ ಒಂದು ಮಾತನ್ನು ಹೇಳಬೇಕು. ನನ್ನ ಜೀವನ ಪರ್ಯಂತ ನನಗೆ ಜೀವನ ಸವೆಸಿದರೂ ಕೂಡ ನಿನ್ನ ಋಣ ತೀರಿಸಲಿಕ್ಕೆ ಖಂಡಿತವಾಗಿಯೂ ಕೂಡ ಆಗಲ್ಲ. ನಾನು ನಿನ್ನ ಋಣದಲ್ಲಿ ಪ್ರಪಂಚ ಪಡೆಯುತ್ತೇನೆ, ಬಿಲ್ ಕೊಟ್ಟಿದ್ದಕ್ಕೆ ಕ್ಷಮಿಸೋ ಅಮ್ಮ ಅಂತೇಳಿ ಆ ಪತ್ರದ ಮುಖ್ಯನ ಹೇಳ್ತಾರೆ. ನೋಡು, ಕತೆ ಚಿಕ್ಕದಾಗಿರ್ಬೋದು, ಆ ಚಿಕ್ಕದಾಗಿರ್ತಕ್ಕಂತಹ ಕಥೆಯಲ್ಲಿ ಅಗಾಧವಾಗಿರ್ತಕ್ಕಂತಹ ಒಂದು ಸಂದೇಶ ಈ ಕಥೆಯ ಮೂಲಕ ತಿಳ್ಕೊಳ್ತೀವಿ. ಇಂತಹ ತೀರಿಸಲಾಗದೇ ಇರತಕ್ಕಂತಹ ಋಣ ತಾಯಿಯವರು ಖಂಡಿತವಾಗಿಯೂ ಹೌದು. ನಾವೇನು ಕೊಟ್ಟರು ತಾಯಿಯವರನ್ನ ತೀರಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ಮಾತು ಹೇಳ್ತಾರೆ, ಒಂದು ಹಾಡು ಬರುತ್ತೆ, ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತದೆ, ಈ ಜಗದಾಗೆ ಕಣೋ, ಹೆತ್ತ ತಾಯಿಯ ಕಳಕೊಂಡ ಮೇಲೆ ಮತ್ತೆ ಬರುವಳೇನು ಅಂತೇಳಿ. ದುಡ್ಡು ಕೊಟ್ಟು ಬೇಕಾದ್ರೂ ಸಿಗುತ್ತೆ, ಬೇಕಾದಂತಹ ಸಂಪತ್ತನ್ನು ಗಳಿಸ್ಬೋದು, ಆದರೆ ತಾಯಿಯಾದಂಥದ್ದು ಎಷ್ಟೇ ದುಡ್ಡು ಕೊಟ್ಟರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ತಾಯಿಯ ಒಂದು ಕಾರ್ಯವನ್ನ ಕವಿ ತುಂಬಾ ಮನೋಜ್ಞವಾಗಿ ಈ ಪದ್ಯದ ಮೂಲಕ ತಿಳಿಸ್ತಾ ಹೋಗ್ತಾರೆ. ಇಲ್ಲಿ ತನ್ನ ತಾಯಿಯ ನೋವು ಸಂಕಟಗಳನ್ನ ತನ್ನ ಮಗುವಿನ ನೋವು ಸಂಕಟಗಳನ್ನ ಎಲ್ಲದನ್ನೂ ಮರೀತಾರೆ. ಹಗಲಿರುಳಲ್ಲದೆ ತನ್ನ ಮಗುವಿನ ಸಂರಕ್ಷಣೆಯನ್ನು ಮಾಡುವ ತಾಯಿ
ಹೃದಯದ ಮಿಡಿತವನ್ನ ಪ್ರಕೃತಿಯ ಸನ್ನಿವೇಶಗಳಿಗೆ ಹೋಲಿಸಿರುವುದು ಸಹೃದಯರ ಮನದಲ್ಲಿ ಸದಾ ನಿಲ್ಲುವಂಥದ್ದು ಯಾವುದೋ ಈ ಒಂದು ಸಣ್ಣ ಸಂಗತಿ ಎನ್ನುವಂತಹ ಒಂದು ಪದ್ಯ. ಇಲ್ಲಿ ಪದ್ಯದ ವಾಚನ. ನಟ್ಟಿರುಳು ಕರಿಮುಗಿಲು ನೀರ್ತುಂಬಿಗಳ ನಡುವೆ ಹುಣ್ಣಿಮೆಯ ಕಣ್ತೆರೆದಿದೆ, ತಾರೆ ಬಂದಿವೆ ಬಾಣಬೀದಿಗೆ, ಅತ್ತ ಹಿಡಿದ ಸೋನೆಯ ಶ್ರುತಿಗೆ ಗಾಳಿಯೇ ಹಾಡುತ್ತಿದೆ ಇತ್ತ ಈ ಮನೆಯೊಳಗೆ. ಪುಟ್ಟ ಮಗುವನ್ನು ಮಂಚದ ಬಳಿಯ ತೊಟ್ಟಿನಲ್ಲಿ ಕಣ್ಣರ್ಧ ಮುಚ್ಚಿ ಮಲಗಿದೆ, ಅದೂ ಬರೆಯುವುದು. ನಿತ್ಯ ಗಣ್ಣಿನಲ್ಲಿ ಪಕ್ಕದ ತಾಯಿ ಕೈ ನೀಡಿ ಮತ್ತೆ ಹೊದಿಕೆಯನ್ನು ಸರಿಪಡಿಸುವುದು. ಮಗು ತಿರುಗಿ ಹೊದಿಕೆಯನ್ನು ಕಿತ್ತೆಸೆದು ಮಲಗುವುದು ಬರೆಯುವುದು. ಸಣ್ಣಗಿನ ದೀಪ ಎಲ್ಲೋ ಒಂದು ಮೂಲೆ, ಇದು ಸರಿಯೇ ತಪ್ಪೆ ಉತ್ತರವಿಲ್ಲ. ದೆಸೆ ದೆಸೆಗೆ ಎಲ್ಲ ಮಲಗಿಯರು ಮಾತಾಡದೆಯೇ ನೋಡದೆಯೇ ನಿದ್ದೆ ಎಚ್ಚರಗಳಲ್ಲಿ ಕೊರೆವ ಕೈ ದುಡಿಯುತ್ತಿದೆ. ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ. ಅದನ್ನು ಲೆಕ್ಕಿಸದೆ ಮಗು ಹೊದಿಕೆಯನ್ನು ಒದೆಯುತ್ತಿದೆ, ಹೊದಿಕೆಯನ್ನು ಒದೆಯುತ್ತಿದೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಪದ್ಯದ ಕವಿಯ ಬಗ್ಗೆ, ಆ ಪದ್ಯದ ಆಶಯದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳ್ಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಆ ಇಡೀ ಪದ್ಯದ ಸಾರಾಂಶವನ್ನ ಮುಂದಿನ ತರಗತಿಯಲ್ಲಿ ನಾವೆಲ್ಲರೂ ಕೂಡ ನೋಡೋಣ. ನಮಸ್ಕಾರ.